ಇಲ್ಲಿ ಯಾರೇ ನಾವು ನನ್ನನ್ನು ಇಟ್ಕೊಂಡು ದೇವರೇ ಇಷ್ಟು ವರ್ಷಗಳ ಕಾಲ ಆಯಿತು, ನನಗೆ ಈ ಆಸ್ತಿ ಬರಬೇಕಿತ್ತು, ನನ್ನ ಕುಟುಂಬದ ರಕ್ಷಣೆ ಹೊಂದಬೇಕಿತ್ತು, ನಾನು ಉನ್ನತ ಸ್ಥಾನಕ್ಕೆ ಬರಬೇಕಿತ್ತು, ನನಗೆ ನೀನು ಮಾಡಿದ ವಾಗ್ದಾನಗಳು ನೆರವೇರಬೇಕಾಗಿತ್ತು, ದೇವರೇ ಇದು ಆಗಿಲ್ಲ, ನಾನು ಬಿಟ್ಟು ಕೊಡ್ತಾನೆ ಮಾತ್ರ ಹೇಳಬೇಡ್ರಿ, ದೇವರಿಗೆ ಹೇಳ್ರಿ ನೀನು ನನಗೆ ವಾಗ್ದಾನ ಮಾಡಿದ ದಿನ ನನಗೆ ಏನು ನಂಬಿಕೆ ಇತ್ತೋ ಅದೇ ನಂಬಿಕೆ ಇವತ್ತು ಇದೆ, ನೀನು ಅವತ್ತು ಮಾಡಿದ ವಾಗ್ದಾನ ಇವತ್ತಿಗೂ ಅದೇ ವಾಗ್ದಾನ, ಅದನ್ನು ನೆರವೇರಿಸ್ತೀರಿ. ಹಲ್ಲೆಲೂಯಾ. ಇವನಿಗೆ ದೇವರ ವಾಗ್ದಾನ ನೆರವೇರಿಸಿದ್ರ ಹಾಗೆ ನಮಗೂ ಮಾಡ್ತಾರೆ ಪ್ರಿಯರೇ. ಅವನ ಶಕ್ತಿ ಕುಂದಿ ಹೋಗಿಲ್ಲ, ಅವನ ದೃಷ್ಟಿ ಕಡಿಮೆ ಆಗಿಲ್ಲ, ಅವನು ಇನ್ನೂ ಆ ಆಸ್ತಿ ಮೇಲೆ ಕಣ್ಣಿಟ್ಟ, ಅವನ ಆ ಒಂದು ನಂಬಿಕೆ, ಆ ಒಂದು ತಾಳ್ಮೆಯಿಂದ ಅವನಿಗೆ ಆ ಆಸ್ತಿ ಬಂತು. ಹಲ್ಲೆಲೂಯಾ. ಇದರಲ್ಲಿ ನಾವೇನು ಕಲಿತವೇನೆಂದರೆ, ಎಲ್ಲರಂತರ ಅಯ್ಯೋ ಕೋರ್ಟ್ ಕೇಸಲ್ಲಿ ನಾವು ಸೋಲ್ತವೆ. ಪ್ರಿಯರೇ, ದೇವರ ಚಿತ್ತ ಇದ್ದರೆ ಆ ಕೋರ್ಟ್ ಕೇಸ್ ಹಿಂಗೆ ಮುಗ್ದು ಬಿಡುತ್ತೆ. ಆಮೆನ್. ದೇವರ ಚಿತ್ತ ಇದ್ದರೆ ಎಲ್ಲ ಸಂಗತಿಗಳು ನಮಗೆ ತನ್ನ ಸಮಯಕ್ಕೆ ಬರ್ತದೆ. ಒಂದೇ ಪ್ರಾಬ್ಲಮ್ ಏನೆಂದರೆ ತಾಳ್ಮೆ. ನಮಗೆ ಪ್ರಾಬ್ಲಮ್ ಎಂದರೆ ತಾಳ್ಮೆ. ಆದರೆ ತಾಳ್ಮೆಯಲ್ಲಿ ನಾವು ಕಾದರೆ ಖಂಡಿತವಾಗಿ ದೇವರ ಒಂದು ಪ್ರಾಮಿಸ್, ದೇವರು ನಮಗೆ ಮಾಡಿದ ಒಂದು ವಾಗ್ದಾನ ನೆರವೇರ್ತಾರೆ. ಎಷ್ಟೋ ಮನೆಯಲ್ಲಿ ಈ ಚೈನೀಸ್ ಪ್ಲಾಂಟನ್ನು ಇಡ್ತಾರೆ, ನೋಡಿದ್ರ್ಯಾ? ಸಣ್ಣ ಇಷ್ಟೇ ಇರುತ್ತೆ ನೋಡಿದ್ದೀರಿ, ಒಂಥರ ಅದಕ್ಕೆ ಬ್ಯಾಂಬೂ ಪ್ಲಾಂಟ್ ಅಂತಾರೆ. ಶೋಗೆ, ನಿಮ್ಮ ಮನೇಲಿನೂ ಇದೆ, ಶೋಗೆ ಅಂತ ಹೇಳಿ ಇಡ್ತಾರೆ. ಅದು 5 ವರ್ಷಗಳ ಕಾಲ ಇಷ್ಟೇ ಬೆಳೀತದೆ. ಅದಕ್ಕೆ ನೀರು ಬೇಕು, ಅದಕ್ಕೆ ಸನ್ಲೈಟ್ ಬೇಕು, ಅದಕ್ಕೆ ಬೇಕಿದ್ದ ಸಂಗತಿಗಳು ಬೇಕು, ಏನೂ ಆಗಲ್ಲ. 5 ವರ್ಷ ಅದು ಏನೂ ಆಗಲ್ಲ. ಲಾಸ್ಟಿಗೆ 5 ವಾರದಲ್ಲಿ ಆ ಗಿಡ 5 ಫೀಟ್ ಅಷ್ಟು ಬೆಳೀತದೆ. ಅದದು ಸ್ವಭಾವ ಹಾಗೆ. ನಾವು ಈ ಪ್ಲ್ಯಾಂಟ್ ಬೆಳೆಯೋದಿಲ್ಲ, ನಾವು ಪ್ಲ್ಯಾಂಟ್ ಮಾಡ್ತವೆಲ್ಲ ನಮ್ಮ ಪಾಟ್ಗಳಲ್ಲಿ, ರೀ ಅದು ಹೂನೇ ಬಿಡಲ್ಲ, ಕಟ್ ಮಾಡಿ ಬಿಸಾಕ್ಬಿಡ್ರಿ ಅಂತವೆ. ಆದರೆ ಕಾಯ್ಕೊಂಡಿದ್ರೆ ಅದಕ್ಕೆ ಇಷ್ಟು ಹೂ ಬಿಡ್ತದಲ್ಲ, ಅವಾಗ ನೋಡಿ ಎಷ್ಟು ಖುಷಿಯಾಗುತ್ತೆ. ಆದರೆ ಆ ಹೂ ಬಿಡಲಿಕ್ಕೆ ನಾವೊಂದು ಮಾಡಬೇಕಾಯ್ತು, ಏನು? ತಾಳ್ಮೆಯಿಂದ ಕಾಯಬೇಕಾಗಿತ್ತು. ನಮ್ಮ ಪ್ರಾಬ್ಲಮ್ ಇವತ್ತು ಏನು ಗೊತ್ತಾ? ನಾವು ಇವತ್ತು ರಕ್ಷಣೆ ಹೊಂದಿದ್ದೆವು, ನಾಳೆ ನಮಗೆ ನೀರಿನ ದೀಕ್ಷಾ ಸ್ನಾನ ಆಯಿತು, ನಾಳ್ದು ನಮಗೆ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಆಯಿತು, ನಾಳ್ದು ನಾವು ಬೆನಿಹೀನಾಗ್ಬಿಟ್ಟೆವು, ಎಲ್ಲರೂ ಬಿದ್ದುಬಿಟ್ರು. ಥಸ್ ಸೇಡ್ ದ ಲಾರ್ಡ್. ಓಕೆ, ಕರೆಕ್ಟಾ? ಇಷ್ಟು ಯವನಸ್ಥರನ್ನು ನಾನು ಇವತ್ತು ನೋಡಿದ್ದಾನೆ. ಇಷ್ಟೋ ಜನರನ್ನು ನೀವು ನಗಬೇಡ್ರಿ, ಹಿಂದೆ ಯವನಸ್ತಾರೆ. ಓಕೆ, ಇವತ್ತು ನಾವು ರಕ್ಷಣೆ ಹೊಂದಿದ್ದೇವೆ, ನಾಳೆ ನಾವು ದೊಡ್ಡ ಮನುಷ್ಯ ಆಗುವುದಿಲ್ಲ. ದೇವರು ಯಾವಾಗಲೂ ನಮ್ಮ ಮುಂದೆ ಒಂದು ಏಣಿಯನ್ನು ಇಟ್ಟಿದ್ದಾರೆ. ಯಾಕೆ ಟೀಚರ್ ನನಗೆ ಏಣಿ ಇಟ್ಟಿದ್ದಾರೆ? ಏಣಿ ಏನು ಮಾಡುತ್ತೆ? ಸ್ಟೆಪ್ ಬೈ ಸ್ಟೆಪ್ ನಾವು ಹೇಳ್ತೇವೆ ನಮಗೆ ಏಣಿ ಬೇಡ, ನಮಗೆ ಎಸ್ಕಿಲರೇಟರ್ ಬೇಕು. ಅದು ಏನು ಮಾಡುತ್ತೆ? ಝುಯ್ ಅಂತ ತಗೊಂಡೋಗ್ತವೆ. ಬಟ್ ಹೀಗೆ ನಾವು ಟರ್ನ್ ಮಾಡಿ ನೋಡೋದಿಲ್ಲ, ಅಲ್ಲೇ ಒಂದು ಡೌನ್ ಬರೋದು ಎಕ್ಸ್ಕಲೇಟರ್ ಇರುತ್ತೆ. ನಾವಿಷ್ಟು ವೇಗವಾಗಿ ನಾವು ಮೇಲೆ ಹೋಗ್ತೇವೋ ಅಷ್ಟೇ ವೇಗವಾಗಿ ನಾವು ಇಳಿತೇವೆ. ಆದರೆ ತಾಳ್ಮೆಯಿಂದ ಕಾಯ್ಕೊಂಡಿರ್ತೇವಲ್ಲ, ಅದು ಸಿಕ್ಕಿದಾಗ ನಮಗೆ ಅದು ವ್ಯಾಲ್ಯೂ ಗೊತ್ತಿದೆ. ಒಬ್ಬ ದೇವರ ಸೇವಕರಿದ್ದಾರೆ, ಜೋಯಲ್ ಆಸ್ಟಿನ್ ಅಂತ, ನೀವು ಭಾಳ ಜನ ಕೇಳಿರ್ಬೋದು. ನಾವು ಅವರ ಪ್ರಸಂಗ ಭಾಳ ಕೇಳ್ತೇವೆ. US ಅಲ್ಲಿ ಭಾಳ ದೊಡ್ಡ ಸಭೆ ಅವ್ರಿಗೊಂದು ಸ್ಟೇಡಿಯಮೇ ಸಿಗ್ಬಿಡ್ತು. ಅವ್ರಿಗೆ ಬಾಸ್ಕೆಟ್ಬಾಲ್ ಸ್ಟೇಡಿಯಂ ಅವ್ರಿಗೆ ಸಭೆಯಾಗಿ ಸಿಗ್ಬಿಡ್ತು, ಭಾಳ ದೊಡ್ಡ ಸಭೆ. ಆದರೆ ಅವರು ಯಾವಾಗಲೂ ಹೇಳ್ತಾರೆ, 17 ವರ್ಷ ಮೀಡಿಯಾ ಟೀಮ್ನವ್ರು ಕೇಳ್ರಿ, 17 ವರ್ಷ ಅವ್ರು ಬರೇ ವಿಡಿಯೋಸ್ ತೆಗಿತಿದ್ರು ಅವ್ರ ಅಪ್ಪಂದು. 17 ವರ್ಷ ಬರೀ ಕ್ಯಾಮ್ರಾ ಸೆಟ್ ಮಾಡೋದು, ಎಡಿಟಿಂಗ್ ಮಾಡೋದು. ಅವ್ರು ಹೇಳ್ತಾರೆ ಏನೆಂದರೆ, ಶನಿವಾರ ನಾನು ಅಲ್ಲಿ ಮದುವೆ ಆದ ತಕ್ಷಣ ಬೇರೆ ಬೇರೆ ಮನೆಗೆ ಹೋಗ್ತಾರೆ. ಶನಿವಾರ ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತಿದ್ದೆ, ನಮ್ಮ ಅಪ್ಪನಿಗೆ ಸೂಟ್ ಚೆಕ್ ಮಾಡ್ತಿದ್ದೆ. ನಾಳೆ ನೀನು ಯಾವ ಸೂಟ್ ಹಾಕ್ತೀನಿ ನನಗೆ ತೋರಿಸು ಅಂತ ಅವರ ಬಟ್ಟೆ ರೆಡಿ ಮಾಡ್ತಿದ್ದೆ, ಅವರ ಶೂ ರೆಡಿ ಮಾಡ್ತಿದ್ದೆ. ಪ್ರತಿಯೊಂದು ರೆಡಿ ಮಾಡಿಬಿಟ್ಟು ಸಂಡೇ ಬೆಳಿಗ್ಗೆ ನಮ್ಮ ಅಪ್ಪ ಕ್ಯಾಮ್ರಾ ಮುಂದೆ ಕಾಣ್ತಾ ಇದ್ರು. ಅನೇಕ ದೇಶಗಳಲ್ಲಿ ಅವರ ವಾಕ್ಯ
ವಾಕ್ಯ ಹೋಗ್ತಿದ್ರು. ನನ್ನನ್ನು ಯಾರೂ ನೋಡ್ತಾ ಇರಲಿಲ್ಲ. ಯಾಕೆಂದರೆ 1 ವರ್ಷ ಅಲ್ಲ ಪ್ರಿಯರೇ, 2 ವರ್ಷ ಅಲ್ಲ, 17 ವರ್ಷ ಅವ್ರು ಕ್ಯಾಮ್ರಾಮ್ಯಾನ್ ಆಗಿ ಕೆಲಸ ಮಾಡಿದರು. ಪಕ್ಕನೇ ಅವ್ರ ಅಪ್ಪ ತೀರ್ಕೊಂಡ್ರು. ಇವರು ಎಂದು ಪಾಸ್ಟರ್ ಆಗಬೇಕಂತ ಯೋಚನೆ ಮಾಡಿಲ್ಲ. ಅವರ ಅಪ್ಪ ದೇವರ ಬಳಿಗೆ ಹೋದಾಗ ಇವ್ರಿಗೇನೆ ಅದು ಸಭೆ ತಗೊಳ್ಳೋ ಒಂದು ರೆಸ್ಪಾನ್ಸಿಬಿಲಿಟಿ ಬಂತು. ಅವ್ರ ತಂದೆ ತೀರ್ಕೊಂಡ ಮೇಲೆ ಇವರು ಸಭೆ ತಗೊಂಡ ಮೇಲೆ ಆ ಸಭೆ ಹೆಮ್ಮರವಾಗಿ ಬೆಳೀತು. ಯಾಕೆ ಗೊತ್ತಾ? 17 ವರ್ಷ ತಾಳ್ಮೆಯಿಂದ ದೇವರು ಕೊಟ್ಟ ಕೆಲಸವನ್ನು ಮಾಡ್ಕೊಂಡು ಬಂದರು. ಹಲ್ಲೆಲೂಯಾ. ಇನ್ನೊಬ್ಬರು ದೇವರ ಸೇವಕರಿದ್ದಾರೆ. ಅವರೊಂದು ಸಭೆಯಲ್ಲಿ ಈ PA ಸಿಸ್ಟಮ್ ನಮ್ಮ ಹುಡುಗರು ಮಾಡ್ತಾರಲ್ಲ, ಸೌಂಡ್ ಸಿಸ್ಟಮ್ ರೆಡಿ ಮಾಡಿದೆ, ಇದನ್ನು ರೆಡಿ ಮಾಡಿದೆ, ಚರ್ಚ್ ಕ್ಲೀನ್ ಮಾಡಿದೆ, ಅದನ್ನು ಮಾಡಿದೆ. 12 ವರ್ಷ ಅವರು ಅದೇ ಕೆಲಸ ಮಾಡಿದ್ರು. ಆಮೇಲೆ ಆಲ್ ಆಫ್ ಅ ಸಡನ್ ದೇವರ ಅಭಿಷೇಕ ಅವರ ಮೇಲೆ ಬಂತು. ಅವರು ಪ್ರಸಂಗ ಮಾಡಲಿಕ್ಕೆ ಸ್ಟಾರ್ಟ್ ಆದರು. ಇವತ್ತು ಅವರು ದೊಡ್ಡ ಸೇವಕರಾಗಿದೆ. ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ಇದ್ದಕ್ಕಿದ್ದಂಗೆ ನಾನು ಅಲ್ಲಿ ಇರಬೇಕು. ಆಗಲ್ಲ ಪ್ರಿಯರೇ, ಆಗಲ್ಲ. ನಮ್ಮ ಸಭೆ ಕೋರಮಂಗಲ ಇಂದಿರಾನಗರಲ್ಲಿ ಒಂದು ಸ್ಕೂಲಲ್ಲಿ ಇತ್ತು, ಒಂದು ಕ್ಲಾಸ್ ರೂಮಲ್ಲಿ 7 ವರ್ಷ ನಾನು ಪಾಸ್ಟ್ರು ಏನು ಮಾಡ್ತಿದ್ದೆ ಅಂದರೆ ಶನಿವಾರ ಹೋಗ್ತೀವಿ. ಅದು ಕ್ಲಾಸ್ ರೂಮ್. 10th ಮಕ್ಕಳು ಮಾತ್ರ ಇಷ್ಟು ಗಲೀಜು ಮಾಡುವವರು. ಶನಿವಾರ ನಾವು ಹೋಗಿಬಿಟ್ಟು, ನಾನು ಮತ್ತು ಪಾಸ್ಟ್ರು ಅವಾಗ ನಮ್ಮ ಹತ್ರ ಇಷ್ಟೆಲ್ಲ ಏನೂ ಇರಲಿಲ್ಲ, ಹೋಗಿಬಿಟ್ಟು ಕಸ ಹೊಡೆದು ಕ್ಲೀನ್ ಮಾಡಿಬಿಟ್ಟು ಶನಿವಾರ ಕ್ಲೀನ್ ಮಾಡಿ ಭಾನುವಾರ ನಾವು ಸಭೆಗೆ ಬರ್ತಿದ್ದೆವು. ಕೆಲವು ಸರ್ತಿ ಶನಿವಾರ ಹೋಗಲಿಕ್ಕೆ ಆಗ್ತಿದ್ದಿಲ್ಲ, ಭಾನುವಾರ ಪಾಸ್ಟರ್ ಟೈ ಎಲ್ಲ ಕಟ್ತಿದ್ದಿಲ್ಲ, ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇಡೀ ಚರ್ಚ್ ನಾವು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಪಾಸ್ಟರ್ ಪುಲ್ಪಿಟ್ ಮೇಲೆ ಬಂದು ನಿಲ್ವವರು, ನಾನು ಸಂಡೇ ಸ್ಕೂಲ್ ತಗೊಳ್ಳುವರು. ನಾವು 7 ವರ್ಷ ಆ ಕೆಲಸ ಮಾಡಿದ್ದಕ್ಕೆ ಇವತ್ತು ದೇವರ ಕೃಪೆಯಿಂದ ನಾವು ಈ ಸ್ಥಳದಲ್ಲಿದ್ದೇವೆ. ಹಲ್ಲೆಲೂಯಾ. ಪ್ರಿಯರೇ, ಕಾಯಿರಿ. ಇನ್ನೊಬ್ಬನ ಮನುಷ್ಯನ ವಿಷಯದಲ್ಲಿ ನಮಗೆ ಗೊತ್ತಿದೆ. ನಾಮಾನಿನ ವಿಷಯ ನಮಗೆ ಎಲ್ಲರಿಗೆ ಗೊತ್ತಿದೆ. ನಾಮಾನ್ಗೆ ಏನಿತ್ತು? ಕುಷ್ಠರೋಗಿ. ಅವ ಸಿರಿಯಾದ ದೊಡ್ಡ ಒಬ್ಬ ಆರ್ಮಿ ಅಧಿಪತಿ ಇದ್ದ. ಅವನ ಒಂದು ಪರಿಚಯ, ವಾರಿಯರ್ ಇದ್ದ. ಅವನೇನೆಂದರೆ ಅವನ ಹೆಸರು ಕೇಳಿದರೆ ವೈರಿಯ ಜನರಿಗೆ ಭಯ ಆಗ್ತಿತ್ತು. ಅವನು ಅರಸನಿಗೆ ಅಚ್ಚುಮಚ್ಚಿ ಇದ್ದ ಒಬ್ಬ ಮನುಷ್ಯ. ಎಲ್ಲ ಅವನಿಗೆ ಚೆನ್ನಾಗಿತ್ತು. ಆದರೆ ಅವನಿಗೆ ಒಂದು ವ್ಯಾಧಿ ಇತ್ತೇನೆಂದರೆ ಅವ ಒಬ್ಬ ಕುಷ್ಠರೋಗಿಯಾಗಿದ್ದ. ಅವನಿಗೆ ನಮಗೆಲ್ಲರಿಗೆ ಆ ಕತೆ ಗೊತ್ತಿದೆ, ಕಟ್ ಶಾರ್ಟ್ ಮಾಡಿ ಹೇಳ್ತಾನೆ. ಅವನಲ್ಲಿ ಎಲಿಷನ ಹತ್ರ ಹೋಗಿ, ಎಲಿಷಾ ನನ್ನ ಬೆಟ್ಟಿನೂ ಆಗಲ್ಲ. ಅವನಿಗೆ ಏನು ಹೇಳ್ತಾರೆ ಅಂದರೆ, ಯೋರ್ದನ್ ಹೊಳೆ ಇದೆ, ಅಲ್ಲಿ ಹೋಗು ಮುಳುಗು, ಇಷ್ಟು ಸರ್ತೆ. ಅವನು ಕೇಳುವುದೇ ಇಲ್ಲ. ಯಾಕೆ? ಸಿರಿಯ ದೇಶದಲ್ಲಿ ಒಳ್ಳೊಳ್ಳೆ ನದಿಗಳಿಲ್ಲ ಅಂತ ಇಲ್ಲಿ ನಾನು ಮುಳುಗಲಿಯಾ ಅಂತ ಕೇಳ್ತಾನೆ ಅವನು. ಅವನ ಜೊತೆಯಲ್ಲಿ ಇರುವವರು ಹೇಳ್ತಾರೆ ಮುಳುಗು. ಪ್ರಿಯರೇ, ಅವನು 5 ಸರ್ತೆ ಮುಳುಗ್ತಿದ್ದೆ, ಅವನಿಗೆ ಕುಷ್ಠರೋಗಿ ಹೋಗ್ತಿದ್ದ. 6 ಸರ್ತೆ ಮುಳುಗ್ತಿದ್ದೆ, ಕುಷ್ಠರೋಗಿ ಹೋಗ್ತಿದ್ದ. ಅವನು 7 ಸರ್ತೆ ಮುಳುಗಲೇಬೇಕು. ಅವನು 7 ಸರ್ತಿ ದೇವರ ಅದ್ಭುತ. ನನಗೆ ಅದು ಭಾಳ ಆಶ್ಚರ್ಯ. ಕತೆ ಹೋದಾಗ ದೇವರು ವಾಸಿ ಮಾಡ್ತಾರ. ದೇವ್ರು ಏನು ಹೇಳಿದ್ರು? ನನಗೆ ವಾಸಿ ಮಾಡ್ತಾನಂತ ಹೇಳಿದ್ರ. ಆದರೆ ಅವನಿಗೆ 1ನೇ ಸರ್ತೆ, 2ನೇ ಸರ್ತೆ, 3ನೇ ಸರ್ತೆ ಎನಿ ಚೇಂಜ್? ನೋ ಚೇಂಜ್. ವಿ ಹ್ಯಾವ್ ಟು ಲರ್ನ್ ಫ್ರಮ್ ದ್ಯಾಟ್. ನೋ ಚೇಂಜ್. ನಮ್ಮ ಸಮಯ ಬರುವ ಮುಟ್ಟ ನಾವು ಏನೂ ನೋಡಲ್ಲ. ಆದರೆ ನಮ್ಮ ಸಮಯ ಬಂದ ತಕ್ಷಣ ಕುಷ್ಠರೋಗಿ ಗಾಯಬ್. ಒಂದು ಹಲ್ಲೆಲೂಯಾ ಹೇಳ್ರಿಪ್ಪ. ಆ ಸಮಯ 7ನೇ ಸರ್ತೆ ಅವ ದುಬುಕ್ಕಂತ ಹೋದ. ಅವನು ಹೋಗಬೇಕಾದ್ರೆ ಹಿಂಗೆ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಒಳಗೆ, ಮತ್ತೆ ನಾನು ಹಾಗೇ ಬರ್ತಾನೆ. ಯಾಕೆಂದರೆ 6 ಸರ್ತೆ ದೆರ್ ಈಸ್ ನೋ ಟ್ರೇಸ್ ಆಫ್ ಎನಿ ಚೇಂಜಸ್. ಸ್ವಲ್ಪನೂ ಬದಲಾವಣೆ ಇಲ್ಲ. ಪ್ರಿಯರೇ, ಬಿಟ್ಟು ಕೊಡೋ ಸಮಯ ಅವನು ಎದ್ದು ನಿಲ್ತು ಹೊರಗೆ ಬಂದುಬಿಡ್ತಿದ್ದವ. ಕರೆಕ್ಟಾ? ತಲೆ ಕೆಟ್ಟು ಹೋಗ್ಬಿಡ್ಬೇಕಿತ್ತು ಅವನಿಗೆ. ಇಷ್ಟು ಸರ್ತಿ ನಾನು ಮುಳುಗುದು, 6 ಸರ್ತಿ ಮುಳುಗಿ, ನನ್ನ ಕೈ ನೋಡು, ನನ್ನ ಮೂಗು ನೋಡು, ನನ್ನ ಬೆರಳುಗಳು ನೋಡು, ಈಸ್ ದರ್ ಎನಿ ಚೇಂಜ್? ಅಲ್ಲಿ ಅಕ್ಕಪಕ್ಕದವ್ರು ಕಮಾನ್ ಒನ್ ಮೋರ್ ಟೈಮ್ ಟು ಗೋ. ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದಾನೆ, ಕಮಾನ್ ಬಿಟ್ಟು ಕೊಡ್ಬೇಡ್ರಿ, ದೇವರು ಅದ್ಭುತ ಮಾಡ್ತಾರೆ. 7ನೇ ಸರ್ತಿ ದುಬ್ಕಿ ಹೊಡೆದೇ ಬಿಡ್ರಿ. ಹಲ್ಲೆಲೂಯಾ. ಬಿಟ್ಟು ಕೊಡೋದು ಸುಲಭ ಪ್ರಿಯರೇ, ಅವರನ್ನು ಹಿಡ್ಕೊಳ್ಳೋದು ಬಹಳ ಕಷ್ಟ. ಆದರೆ ಹಿಡ್ಕೊಂಡ್ರೆ ಮಾತ್ರ ಅದ್ಭುತ ನಮ್ಮದೇ. ಹಲ್ಲೆಲೂಯಾ. ನಮ್ಮ ಚರ್ಚ್ಗೆ ಹೇಮ ಬರ್ತಾಳೆ. ಅವಳು 14 ವರ್ಷ ಆದ ಮೇಲೆ ಇವಾಗ ದೇವರ ಗರ್ಭವನ್ನು ಆಶೀರ್ವಾದ ಮಾಡಿದ್ದು. ಒಂದು ಮಗಳಿದ್ದಲೆ, ಆದರೆ ಅದರ ನಂತರ ಅವಳಿಗೆ ಮಕ್ಕಳಿಲ್ಲ. ಅವಳೊಬ್ಬಳೇ ಒಂದೇ ಮಗಳು. ಅವಳು ಪ್ರತಿ ಸರ್ತಿ ನಮಗೆ ರಿಕ್ವೆಸ್ಟ್ ಕೊಡ್ತಿದ್ಲು, ನಮಗೋಸ್ಕರ ಪ್ರೇಯರ್ ಮಾಡಿರಿ. ಅವಳೊಂದು ಮಾತು ಹೇಳಿದ್ಲು, ಆಂಟಿ
ಪ್ರತಿ ತಿಂಗಳು ಆ ಪ್ರೆಗಾ ಟೆಸ್ಟ್ ಅಂತ ಬರುತ್ತೆ. ನೀವು ಪ್ರೆಗ್ನೆಂಟ್ ಇದ್ದೀರೋ ಇಲ್ಲೋ ಅಂತ ಒಂದು ಟೆಸ್ಟ್ ಬರುತ್ತೆ. ಯೂರಿನಲ್ಲಿ ಹಾಕಿದರೆ ಕಲರ್ ಚೇಂಜ್ ಆಗುತ್ತೆ. ಆಂಟಿ ನಿಮಗೆ ಗೊತ್ತಿಲ್ಲ, ನಾನು ಅದಕ್ಕೆ ಇಷ್ಟು ಹಣವನ್ನು ವೇಸ್ಟ್ ಮಾಡಿದ್ದೇನೆ, ಇಷ್ಟು ಹಣ ಅದಕ್ಕೆ ಹಾಕಿದ್ದೇನೆ, ಆದರೆ ನಾನು ಬಿಟ್ಟು ಕೊಟ್ಟಿಲ್ಲ. ನನಗೆ ಒಂದೇ ನಂಬಿಕೆ ಇತ್ತು, ಇವತ್ತಿಲ್ಲ ನಾಳೆ ದೇವರು ನನ್ನ ಗರ್ಭವನ್ನು ಮುಟ್ತಾರೆ, ನನಗೆ ಮಗುವನ್ನು ಕೊಟ್ಟೇ ಕೊಡ್ತಾರೆ. ಇವತ್ತು ಅವಳು 14 ವರ್ಷ ಆದ ಮೇಲೆ ದೇವರೊಳ ಗರ್ಭವನ್ನು ಮುಟ್ಟಿದರೆ ಆತನ ನಾಮಕ್ಕೆ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಅವಳು ಹೋಗಲಿ ಬಿಡು ಏನೂ ಆಗೋದಿಲ್ಲ ಅಂತ ಬಿಟ್ಟು ಕೊಟ್ಲ. ನಾನಿವತ್ತು ನಿಮಗೆ ಏನು ಹೇಳ್ತಾ ಇದ್ದೇನೆ ಅಂದರೆ, ಬಿಟ್ಟು ಕೊಡೋದು ಸುಲಭ, ಬಿಟ್ಟು ಕೊಡೋದು ತುಂಬ ಸುಲಭ. ಈಗದ ಕಾಲದಲ್ಲಿ ಏನು ಆಗ್ತಾ ಇದೆ ನಮಗೇನೆಂದರೆ, ಅವರನ್ನು ನೋಡ್ತಾ ಅಯ್ಯೋ ಅವರಿಷ್ಟು ಮೇಲೆ ಹೋದ್ರಲ್ಲ, ಅವರನ್ನು ನೋಡ್ತಾ ಇದ್ದೇವೆ ಅಯ್ಯೋ ಇವರಿಷ್ಟು ಮೇಲೆ ಹೋದ್ರಲ್ಲ, ನಾನು ಇಲ್ಲೇ ಇದ್ದೇನೆ, ಚಲೋ ಬೇರೆ ದಾರಿ ಹಿಡಿಯುವ. ದೇವರ ವಾಕ್ಯದಲ್ಲಿ, ದೇವರ ಮಾರ್ಗದಲ್ಲಿ ಶಾರ್ಟ್ಕಟ್ ಇಲ್ಲ. ಎಲ್ಲರೂ ಹೇಳುವ, ದೇವರ ಮಾರ್ಗದಲ್ಲಿ ಕಮ್ ಆನ್ ಜೋಶ್ವಾ, ನೋ ಶಾರ್ಟ್ಕಟ್ ಇನ್ ಗಾಡ್ಸ್ ಕಿಂಗ್ಡಮ್. ಎಲ್ಲ GPS ಇಲ್ಲ ದೇವರ ರಾಜ್ಯದಲ್ಲಿ. ಯಾಕೆಂದರೆ GPS ಹಾಕಿದರೆ ಇಲ್ಲಿಂದ ಸಂಧಿ, ಇಲ್ಲಿಂದ ಸಂಧಿ, ಇಲ್ಲಿಂದ ಸಂಧಿ. ದೇವರ ಮಾರ್ಗದಲ್ಲಿ ಇಲ್ಲವೇ ಇಲ್ಲ. ಒನ್ ಹೈವೇದಲ್ಲಿ ತಗೊಂಡೋಗ್ತಾರೆ, ದೂರಕ್ಕೆ ತಗೊಂಡೋಗ್ತಾರೆ, ಆದರೆ ತನ್ನ ಕಾರ್ಯವನ್ನು ಸಾಧಿಸೇ ತೀರ್ತಾರೆ. ಇನ್ನೊಂದು ಕಪ್ಪಲಿತ್ತು ದೇವರ ವಾಕ್ಯದಲ್ಲಿ. ಅವರು ಯಾರೆಂದರೆ ಜಕರಾಯ ಮತ್ತು ಎಲಿಜಬೆತ್. ಅವ್ರಿಗೆ ಮಕ್ಕಳು ಇರಲಿಲ್ಲ, ಅವರು ದೇವರ ಸೇವೆ ಮಾಡ್ತಾಯಿದ್ರು, ಆದರೆ ಅವರು ತಾಳ್ಮೆಯಿಂದ ಇದ್ದರು. ಎಲ್ಲರೂ ನಗ್ತಾರೆ ಪ್ರಿಯರೇ, ನಾವು ಕಾಯ್ತೇವೆ ಅಲ್ಲ, ನಾವು ಕಾಯುವ ಸಮಯದಲ್ಲಿ ನಮ್ಮ ಮಗಳಿಗೆ ಮದುವೆ ಆಗ್ತಾ ಇಲ್ಲ, ಅವಳ ಜೊತೆ ಇದ್ದವ್ರು ಎಲ್ಲರಿಗೆ ಮದುವೆ ಆಯಿತು, ಅವಳ ಜೊತೆ ಇದ್ದವ್ರಿಗೆ ಮದುವೆ ಆಯಿತು, ಮಕ್ಕಳು ಆಯಿತು. ಈ ತಂದೆ ತಾಯಿ ತಲೆ ಬಡ್ಕೊಳ್ತಾರೆ, ಈ ಏಜೆಂಟನ್ನು ಹಿಡಿತಾರೆ. ಇನ್ನೊಬ್ಬರ ಹತ್ರ ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಾಯಿದ್ರು, ಸಿಸ್ಟರ್ ನಾವಿಷ್ಟು ಏಜೆಂಟ್ಗಳಿಗೆ ಕಾಸು ಕೊಟ್ಟಿದ್ದೇವೆ ಸಿಸ್ಟರ್, ಏನೂ ಆಗಲ್ಲ. ನಾನು ಒಂದೇ ಹೇಳಿದೆ, ಯಾವ ಏಜೆಂಟ್ಗೆ ಕಾಸು ಕೊಡಬೇಡ್ರಿ, ಅವರ ಸಮಯಕ್ಕೆ ಸರಿಯಾದ ಗಂಡು ಸರಿಯಾದ ಹೆಣ್ಣು ಬರ್ತದೆ, ತಾಳ್ಮೆಯಿಂದ ಕಾಯಿರಿ. ಆದರೆ ನಮ್ಮ ಪ್ರಾಬ್ಲಮ್ ಏನೆಂದರೆ, ಅವ್ರಿಗೆ ಮದುವೆ ಆಯಿತು, ಅವರ ಬಿಸ್ನೆಸ್ ಮೇಲೆ ಬಂತು, ಅವರ ಮಗಳಿಗೆ ಮದುವೆ ಆಗಿ ಮಗುನೂ ಆಯಿತು, ಅವರಿಗೆ ಕೆಲಸ ಸಿಕ್ಕಿ ಅವ್ರು ದುಬೈಗೇನೂ ಹೋದರು, ಅವರು ಎಸ್ಟಾಬ್ಲಿಷ್ ಆದರು, ನಾವು ಇಲ್ಲೇ ಇದ್ದೇವೆ. ನಿಮಗೆ ಎಲ್ಲರಿಗೆ ಆಮೆ ಮತ್ತು ಮೊಸಳುದಕ್ಕೆ ಕತೆ ಗೊತ್ತು ತಾನೆ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ನಾವು ತಾಳ್ಮೆದಿಂದ, ದೇವರೇ ನಿನ್ನ ಮೇಲೆ ನಾವು ಆತ್ಕೊಳ್ತಾ, ಜಕರಾಯ ಮತ್ತು ಎಲಿಜಬೆತ್ ಒಂದೇ ಅಂದರು, ದೇವರೇ ನಾವು ಯಾರ ಮಾತು ಕಿವಿಗೆ ಹಾಕಲ್ಲ, ನಾವು IVFಗೆ ಹೋಗಲ್ಲ, ನಾವು ಬೇರೆ ಯಾವ ಟ್ರೀಟ್ಮೆಂಟ್ಗೂ ಹೋಗಲ್ಲ, ನಮ್ಮ ದೃಷ್ಟಿ ನಮ್ಮ ಯೆಹೋವನ ಮೇಲೆ ಇದೆ, ನನ್ನ ಸಹಾಯ ನಿಮ್ಮಿಂದನೇ ಬರುತ್ತೆ ಅಂತ ಹೇಳಿ ಅವರ ದೃಷ್ಟಿಯನ್ನು ದೇವರ ಮೇಲೆ ಇಟ್ಕೊಂಡು ಸುಮ್ಮನೆ ಪ್ರಾರ್ಥನೆ ಮಾಡಿಕೊಂಡು ಸೇವೆ ಮಾಡಿಕೊಂಡು ಇದ್ದರು. ಒಂದು ಸಮಯ ಬಂತು, ಅವರ ವಯಸ್ಸು ಅವ್ರಿಗೆ ತೊಂದರೆ ಆಗಿಲ್ಲ, ಅವ್ರಿಗೆ ಯಾರ ಮಾತು ಅವ್ರಿಗೆ ತೊಂದರೆ ಆಗಿಲ್ಲ, ದೇವರ ಅದ್ಭುತ ಆಯಿತು. ಹಾಲೆಲೂಯ. ಬಿಟ್ಟು ಕೊಡ್ತೀರಾ? ಬಿಟ್ಟು ಕೊಡೋದು ಇಷ್ಟು ಸುಲಭ ಪ್ರಿಯರೇ. ದೇವರ ವಾಕ್ಯದಲ್ಲಿ ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಬ್ಬನ ಕತೆ ಇದೆ. ಅವನು ಬೆಥೆಸ್ದ ಪೂಲ್ ಹತ್ರ ಕೂತಿದ್ದ. ಇಷ್ಟು ವರ್ಷ, ಹೌ ಮೆನಿ ಇಯರ್ಸ್? 38. ನಾನು ಹೆಂಗೆ ಹೇಳ್ತೇನೆ ಗೊತ್ತಾ? 38 ಸಿಸ್ಟರ್, ಇಷ್ಟು ವರ್ಷ ಸಿಸ್ಟರ್. ಅವನಲ್ಲಿ ಬರಬೇಕಾದ್ರೆ ಯವನಸ್ಥನಾಗಿದ್ರೆ ಈಗ ಮುದ್ಕ ಆಗಿಬಿಟ್ಟ. ಆಲ್ ಈಸ್ ಟೈಮ್, ಆಲ್ ಈಸ್ ಲೈಫ್ ವೆಂಟ್ ವೇರ್? ಆ ಬೆಥೆಸ್ದ ಪೂಲ್ ಹತ್ರ ಒಂದೇ ನಿರೀಕ್ಷೆ, ನಾನು ಒಂದು ದಿವಸ ಬೆಥೆಸ್ದ ಪೂಲ್ ಒಳಗೆ ದೇವದೂತ ಬಂದ ನೀರನ್ನು ಅಲ್ಲಾಡಿಸಿದಾಗ ನಾನು ಹೋಗ್ತಾನೆ. ಪ್ರಿಯರೇ, ಯಾರೂ ಅವನನ್ನು ದೃಷ್ಟಿಸಲಿಲ್ಲ, ಆದರೆ ಒಬ್ಬರು ಅವನನ್ನು ದೃಷ್ಟಿಸ್ತಾ ಇದ್ರು. ಏನನ್ನು ದೃಷ್ಟಿಸ್ತಾ ಇದ್ರು ಗೊತ್ತಾ? ಅವನ ತಾಳ್ಮೆಯನ್ನು ದೃಷ್ಟಿಸ್ತಾ ಇದ್ರು. ಹಾಲೆಲೂಯ. ಇವತ್ತು ನೀವು ಭಾಳ ವರ್ಷದಿಂದ ಕಾಯ್ತಾ ಇದ್ದೀರಾ, ದೇವರೇ ನನ್ನ ಕುಟುಂಬದವ್ರು ಯಾವಾಗ ರಕ್ಷಣೆ ಅಂತಾರೆ, ನನ್ನ ಮಕ್ಕಳು ಯಾವಾಗ ಬದಲಾವಣೆ ಆಗುತ್ತೆ, ನನ್ನ ಕುಟುಂಬದಲ್ಲಿ ಸಮಾಧಾನ ಯಾವಾಗ ಆಗುತ್ತೆ, ನಮ್ಮ ಸಾಲದೊಂದು ಭಾರ ಯಾವಾಗ ಹೋಗುತ್ತೆ, ನನ್ನ ಮಕ್ಕಳಿಗೆ ಮದುವೆ ಯಾವಾಗ ಆಗುತ್ತೆ, ನನ್ನ ಬಂಜಿತನ ಯಾವಾಗ ಹೋಗುತ್ತೆ, ನಮ್ಮದೆಲ್ಲ ರೋಗಗಳು ಯಾವಾಗ ವಾಸಿಯಾಗುತ್ತೆ. ನಾವು ಬಿಟ್ಟು ಕೊಡದೇ ಇದ್ದರೆ ತಕ್ಕ ಸಮಯದಲ್ಲಿ ದೇವರ ಅದ್ಭುತ ಮಾಡ್ತಾರೆ. ಒಂದು ಕಾಲ ಉಂಟು, ನಮ್ಮ ನಿರೀಕ್ಷೆ ನಿರರ್ಥಕವಾಗಿ ಹೋಗುವುದಿಲ್ಲ. ಆದರೆ ಆ ಕಾಲ ನಿಮ್ಮ ಕಾಲ ಅಲ್ಲ, ನನ್ನ ಕಾಲ ಅಲ್ಲ, ಯೆಹೋವನ ಕಾಲ. ಹಲ್ಲೆಲೂಯಾ. ನೀವು ಇಷ್ಟೇ ಅವಸರ ಮಾಡ್ರಿ, ದೇವರಿಗೆ ಧಮಕಿ ಹಾಕ್ರಿ.
ದೇವರಿಗೆ ಲಂಚ ಕೊಡ್ತೀರಿ, ಕೊಡ್ರಿ. ದೇವರಿಗೆ ಏನಂತೀರಿ ಅನ್ರಿ. ಈಸ್ ಅನ್ಮೂವೇಬಲ್ ಟಿಲ್ ಹಿಸ್ ಟೈಮ್ ಈಸ್ ರೈಟ್. ಅವರ ಸಮಯಕ್ಕೆ, ಅದಕ್ಕೆ ಎಕ್ಲಿಸಿಯಾಸ್ಟಿಕ್ಸಲ್ಲಿ ಹೇಳ್ತಂದ್ರೆ, ಹಿ ಮೇಕ್ಸ್ ಆಲ್ ಥಿಂಗ್ಸ್ ಬ್ಯೂಟಿಫುಲ್ ಇನ್ ಹಿಸ್ ಟೈಮ್. ಏನ್ ಎಲ್ಲರೂ ಹೇಳ್ರಿ, ಏನ್ ಹಿಸ್ ಟೈಮ್, ನಾಟ್ ಇನ್ ಮೈ ಟೈಮ್. ದೇವರೇ ನೀನು ಮಾಡಿಲ್ಲ ಅಂದರೆ ನಾನು ನೇಣು ಹಾಕ್ತಾನೆ, ಹಾಕು ಅಂತಾರೆ ದೇವರು. ನೀನು ಸಾಯೋದಿಲ್ಲ, ಯಾಕೆಂದರೆ ನಿನ್ನ ಸಮಯ ಬಂದಿಲ್ಲ. ನಾನು ಬಿಟ್ಟು ಕೊಡ್ತಾನೆ, ನಾನು ಹಿಂಗೆ ಮಾಡ್ತಾನೆ, ನಾನು ಹಂಗೆ ಮಾಡ್ತೇನೆ, ಮಾಡ್ಕೊ. ನನ್ನ ಸಮಯ ಬರೋವರೆಗೆ ನಮ್ಮ ದೇವರು ಕೆಮಿಕಲ್ಸ್ ಯೂಸ್ ಮಾಡಲ್ಲ, ಗೊತ್ತಾ? ಇವಾಗ ಒಂದು ಕಾಲ ಇತ್ತು, ನಾವು ಬೆಳಿಬೇಕಾದ್ರೆ ವಾಟರ್ ಮೆಲನ್ ಸೀಸನಲ್ಲಿ ವಾಟರ್ ಮೆಲನ್ನೇ ಸಿಕ್ತಿತ್ತು, ಕರೆಕ್ಟಾ ಬ್ರದರ್? ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣು ಸಿಕ್ತಿತ್ತು. ಬೇರೆ ಬೇರೆ ಹಣ್ಣುದ ಸೀಸನಲ್ಲಿ ಆ ದ್ರಾಕ್ಷಿ ಹಣ್ಣು ಅದ ಸಮಯಕ್ಕೇ ಬರ್ತಿತ್ತು. ನಮಗೆ ಸೀಸನ್ಗಳು ಗೊತ್ತಿತ್ತು. ಇವಾಗ ಮಾರ್ಕೆಟ್ಗೆ ಹೋದರೆ ಎಲ್ಲ ಸೀಸನಲ್ಲಿ ಎಲ್ಲ ಹಣ್ಣುಗಳಿದೆ, ಕರೆಕ್ಟಾ? ವಯಸ್ಸಾದವ್ರು ನಮಗೆ ಗೊತ್ತು ತಾನೆ. ನಾನು ಅನ್ನೋದು ವಾಟರ್ ಮೆಲನ್ ಸೀಸನ್ ಅಲ್ಲ, ಇದು ಸಮ್ಮರ್ಗೆ ಬರಬೇಕು. ಇಲ್ಲ, ಇವಾಗ ಟೆಕ್ನಾಲಜಿ ಇಲ್ಲ. ಎಲ್ಲ ಕಾಯಿ ತೆಗೆದುಬಿಟ್ಟು ಒಲೆಗೆ ಇಡೋದು, ಬೇಕಿದ್ದಾಗ ಕೆಮಿಕಲ್ ಹಾಕೋದು, ಅದನ್ನು ಹಣ್ಣು ಮಾಡೋದು. ಅದು ನಮ್ಮ ದೇಹಕ್ಕೂ ಹಾಳು, ಆ ಹಣ್ಣುಗೂ ಚೆನ್ನಾಗಿಲ್ಲ. ನಮ್ಮ ದೇವರ ಕೆಮಿಕಲ್ ಯೂಸ್ ಮಾಡಲ್ಲ, ಯಾಕೆಂದರೆ ಅವರ ಸಮಯಕ್ಕೇನೆ ಅವ್ರು ಬದಲಾವಣೆ ಮಾಡ್ತಾರೆ. ಈಗ ಜಕರ್ಯ ಮತ್ತು ಎಲಿಜಬೆತ್ ಇಷ್ಟು ಗೋಳಾಡಿರ್ಬೋದು. ಅವರು ಏನಂತಾರೆ ಕೇಳ್ರಿ, ಇವರೇನಂತಾರೆ ಕೇಳ್ರಿ. ಬೆತಸ್ದ ಪೂಲ್ ಹತ್ರ ಇರುವ ಮನುಷ್ಯ ಹೇಳ್ಬೋದು, ಎಲ್ಲರಿಗೆ ವಾಸಿ ಆಗ್ತದೆ. ನಾವು ಹೇಳಿದಲ್ಲ ದೇವರಿಗೆ, ಯೇಸು ಸ್ವಾಮಿಗೆ ಏನಂತಾನೆ, ನಾನಲ್ಲಿ ಹೋಗೋವರೆಗೆ ಏನಾಗುತ್ತೆ ಅಂದರೆ ಯಾರೋ ದುಬ್ಕಿ ತಗೊಳ್ತಾನೆ. ಆದರೆ ಅವನ ಸ್ಥಳ ಬಿಟ್ಟಿಲ್ಲ. ನಾವು ಆ ಮನುಷ್ಯಯಿಂದ ಕಲಿಯೋದೇನು ಗೊತ್ತಾ? ಅವನ ಸ್ಥಳ ಬಿಟ್ಟಿಲ್ಲ. ನಾವು ಹೇಳೋಣ, ನನ್ನ ಸ್ಥಳ ನಾನು ಬಿಡುವುದಿಲ್ಲ, ನಾನು ಅದ್ಭುತ ನೋಡುವವರೆಗೆ ನನ್ನ ಸ್ಥಳ ಬಿಡುವುದಿಲ್ಲ. ಯಾವ ಸ್ಥಳ ಗೊತ್ತಾ? ಪ್ರಾರ್ಥನೆಯ ಸ್ಥಳ, ಪ್ರಾರ್ಥನೆಯ ಸಮಯ. ನನ್ನ ಮನೆಯವರು ರಕ್ಷಣೆ ಹೊಂದುವವರೆಗೆ ನಾನು ಬಿಟ್ಟು ಕೊಡುವುದಿಲ್ಲ. ನನ್ನ ಕುಟುಂಬದವರಿಗೆ ಆರೋಗ್ಯ ಸಿಕ್ಕೋವರೆಗೆ ನಾನು ನನ್ನ ಸ್ಥಳ ಬಿಟ್ಟು ಕೊಡುವುದಿಲ್ಲ. ಯಾಕೆಂದರೆ ಒಂದು ಕಾಲ ಉಂಟು, ನನ್ನ ನಿರೀಕ್ಷೆ ನಿರರ್ಥಕವಾಗಿ ಹೋಗುವುದಿಲ್ಲ. ಹೊರಗೆ ಏನೇ ಬದಲಾವಣೆ ಆಗಲಿ ಪ್ರಿಯರೇ, ಎಲ್ಲರೂ ಮುಂದೆ ಹೋಗಲಿ. ಅದು ನಾನು ಹೇಳಿದಂಗೆ ಮೊಲ ಮತ್ತು ಆಮೇದು ಕತೆ, ದ ಹೇರ್ ಆ್ಯಂಡ್ ದ ಟಾರ್ಟೈಸ್. ಮೊಲ ಏನು ತಿಳ್ಕೊಳ್ತು, ನಾನು ಫಾಸ್ಟ್ ಓಡಿಬಿಡ್ತಾನೆ, ನಾನು ರೇಸ್ ಗೆದ್ಕೊಳ್ತಾನೆ ಅಂತ ಹೋಗಿ ಒಂದು ಮರ ಕಲೆಗೆ ಹೋಗಿ ಮಲಗಿಬಿಡ್ತು. ಈ ಆಮೆ ಮೆಲ್ಲ 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 ಆ ರ್ಯಾಬಿಟಲ್ಲಿ ಮಲಗಿದ್ದು ನೋಡಿದ್ರು ಸಹ ದಾಟ್ಕೊಂಡು ಹೋಯ್ತು. ದಾಟ್ಕೊಂಡು ಹೋಗಿ ಅಲ್ಲಿ ಹೋಗಿ ಗೆದ್ದಿತ್ತು. ಇದು ಎದ್ದು ನೋಡ್ತದೆ, ಓ ಆಮೆ ಇನ್ನೂ ಬಂದಿಲ್ಲ, ನಾನೇ ಗೆದ್ದೆ ಅಂತ ಓಡ್ತಾನೆ. ಅಲ್ಲಿ ಆಮೆ ಆಲ್ರೆಡಿ ಇದ್ದು, ಬಾಪ ಬಾಪ ಬಾಪ. ನಾನು ಹೇಳಲಿಯಾ, ಒಂದು ಮಾತು ಹೇಳಲಿಯಾ, ದೇವರ ಮೇಲೆ ಆತ್ಕೊಳ್ರಿ, ನೀವೆಲ್ಲರನ್ನು ಓವರ್ಟೇಕ್ ಮಾಡ್ತೀರಿ. 2 ವರ್ಷ ನಮ್ಮ ಜೀವನದ ಉಳಿದಿರ್ಬೋದು, 2 ವರ್ಷ, ಲಾಸ್ಟ್ 2 years ಆಫ್ ಅವರ್ ಲೈಫ್ ಇರ್ಬೋದು. ಆ 2 ವರ್ಷದಲ್ಲಿ ದೇವರ ಅದ್ಭುತ ಮಾಡ್ತಾರೆ. 5 ವರ್ಷ ಉಳಿದಿರ್ಬೋದು, ಆ 5 ವರ್ಷದಲ್ಲಿ 85 yearsಲ್ಲಿ ಮಾಡದೇ ಇರುವ ಸಂಗತಿ ಆ 5 ವರ್ಷದಲ್ಲಿ ದೇವರು ಮಾಡ್ತಾರೆ. ದೇವರಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ಯಾವುದನ್ನಾದರೂ ಹಿಡಿಬೇಕು, ಯಾವುದ ಮೇಲೆ ಆತ್ಕೊಳ್ಬೇಕೆಂದರೆ ಅದು ಯೇಸುವಿನ ಅಂಗಿಯ ಗೊಂಡೆ ಆಗಿರಬೇಕು. ಅದನ್ನು ಹಿಡೀರಿ ಹೇಳ್ರಿ, ಏನೇ ಆದರೂ ಇದನ್ನು ನಾನು ಬಿಡುವುದಿಲ್ಲ, ನಾನು ಏನೇ ಆದರೂ ಇದನ್ನು ಬಿಡುವುದಿಲ್ಲ. ಲಾಜರ್ ಸತ್ತು 4 ದಿವಸ ಆಯಿತು. ಯೇಸು ಸ್ವಾಮಿ ಪಟ್ಟಂತ ಓಡಿ ಬಂದಿಲ್ಲ. ಅವ್ರು 4 ದಿವಸ ಆದ ಮೇಲೆ ಬಂದರೂ ಸಹ ಅಲ್ಲಿ ಒಂದು ಅದ್ಭುತ ಆಯಿತು. ಗಾಡ್ ಈಸ್ ನೆವರ್ ಲೇಟ್. ದೇವರು ಎಂದೂ ಲೇಟ್ ಆಗುವುದಿಲ್ಲ. ದೇವರು ತನ್ನ ನಮಗೆ ಒಂದು ಸಮಯ ಇಟ್ಟಿದ್ದಾರೆ. ನೀವು ಎಕ್ಲಿಸಿಯಾಸ್ಟಿಕ್ಸ್ ಏನಂತಾರೆ ಇನ್ ಕನ್ನಡದಲ್ಲಿ? ಪ್ರಸಂಗಿ ಓದಿದರೆ 3ನೇ ಅಧ್ಯಾಯ, ಎಲ್ಲದಕ್ಕೂ ಸಮಯ, ಎಲ್ಲದಕ್ಕೂ ಸಮಯ, ಎಲ್ಲದಕ್ಕೂ ಸಮಯ. ಈ ಲೋಕದಲ್ಲಿ ಬರಲಿಕ್ಕೊಂದು ಸಮಯ ಅಂತೆ, ಈ ಲೋಕದಿಂದ ಹೋಗ್ಲಿಕ್ಕೊಂದು ಸಮಯ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಅಯ್ಯೋ ನಾವು ಹೇಳ್ತೇವೆ, ಅಯ್ಯೋ ಇವ್ರ ಸಮಯಕ್ಕಿಂತ ಮುಂಚೆ ಹೋದರು. ಇಲ್ಲ ರೀ, ಅವರ ಸಮಯ ಅಷ್ಟೇ ಇತ್ತು. ನಾವು ಈ ಲೋಕದಲ್ಲಿ ಬರಬೇಕಾದ್ರೆ ದೇವರೊಂದು ಟೈಮರ್ ಸೆಟ್ ಮಾಡಿಯೇ ಇಟ್ಟಿರ್ತಾರೆ. ಇವರು ಇಷ್ಟೇ ವರ್ಷ ಇಲ್ಲಿ ಇರಬೇಕು. ಎಂಥದ್ದೇ ದೊಡ್ಡ ಡಾಕ್ಟ್ರ್ ಹತ್ರ ಹೋಗ್ರಿ, ಎಂಥದ್ದೇ ಮೆಡಿಸಿನ್ ತಗೊಳ್ರಿ, ಆ ಸಮಯ ಬಂದರೆ ಯಾರಿಗೂ ಉಳಿಸ್ಲಿಕ್ಕೆ ಆಗಲ್ಲ. ಮೊನ್ನೆ ವೆನೆಸ್ವೇಲಿಯಾದಲ್ಲಿ ಇದು ಅರ್ತ್ ಕ್ವಿಕ್ ಆದದ್ದು. ಒಂದು ಮಗುವನ್ನು ಒಂದು ನಾಯಿ ಕಾಪಾಡ್ತದೆ 9 ದಿನ.
ಆ ನಾಯಿ ಆ ಮಗುಗೆ ಸುತ್ತಿಟ್ಟಿದೆ. ಅವರೆಲ್ಲ ಈ ಅರ್ಥಕ್ವಿಕ್ ಆಯ್ತಲ್ಲ, ಎಲ್ಲ ಬಿದ್ದಿದೆಲ್ಲ, ಅದನ್ನು ತೆಗಿಬೇಕಾದ್ರೆ ಆ ನಾಯಿ ಪಕ್ಕ ಆ ಮಗು ಇದೆ, ಆ ಮಗು ಜೀವಂತ ಇದೆ, ಮನೆಯವರೆಲ್ಲ ಸತ್ತಿದ್ದಾರೆ. ಹಾಲೆಲೂಯ. ದೇವರು ನಿಮ್ಮನ್ನು ಕಾಯಬೇಕಾ? ಖಂಡಿತವಾಗಿ ಕಾಯ್ತಾರೆ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಬೇಕಾ? ಮಾಡೇ ತೀರ್ತಾರೆ. ಆದರೆ ಆಗುವ ಮುತ್ತ ಕಾದು ಆರಾಮುಟ್ಟ ಕಾಯದಿದ್ರೆ ಅವರ ತಪ್ಪಲ್ಲ, ನಮ್ಮ ತಪ್ಪು. ಅಯ್ಯೋ ಇದು ಆಗಿಲ್ಲ, ಅಯ್ಯೋ ಅದು ಆಗಿಲ್ಲ, ಅಯ್ಯೋ ಅದು ಆಗಿಲ್ಲ, ದೇವರು ಇಷ್ಟು ತಡೆ ಮಾಡ್ತಾ ಇದ್ದಾರೆ, ದೇವರು ಇಷ್ಟು ತಡೆ ಮಾಡ್ತಾರೆ. ಇಲ್ಲ, ತಡೆ ಮಾಡುವಾಗ ಒಂದು ಕೆಲಸ ಆಗ್ತಾ ಇದೆ, ನಮಗೆ ದೇವರು ಪಾಠ ಕಲಿಸ್ತಾ ಇದ್ದಾರೆ. ಇನ್ನೊಂದು ಏನೆಂದರೆ, ನಮ್ಮ ಮುಂದೆ ಏನು ಸಂಗತಿ ಇದೆನೋ ಅದನ್ನು ಉಪಯೋಗಿಸುವ, ಸಂತೋಷದಲ್ಲಿರುವ, ಗುಣುಗುಟ್ಟುವುದು ಬೇಡ. ಕೇಲಬ್ಗೆ ವಯಸ್ಸಾಯಿತು, ಜಕರ್ಯ ಮತ್ತು ಎಲಿಜಬೆತ್ಗೆ ವಯಸ್ಸಾಯಿತು, ಈ ಮನುಷ್ಯ ಬೆಥೆಸ್ದ ಪೂಲದಲ್ಲಿ ಇರುವಾಗ ವಯಸ್ಸಾಯಿತು. ಎಲ್ಲರನ್ನು ನಾವು ನೋಡ್ತೇವೆ. ನೋಹ 100 ವರ್ಷ ಮಳೆ ಬರ್ತದೆ, ಮಳೆ ಬರ್ತದೆ, ಮಳೆ ಬರ್ತದೆ, ಅವನದು ಏನದು ನಾವೇನು ರೆಡಿ ಮಾಡ್ತಾನೆ ಇದ್ದ. ಎಲ್ಲರ ನಕ್ಕರು. ಒಂದು ದಿವಸ ಮಳೆ ಬಂದೇ ತೀರ್ತು. ಅವನು ಹೇಳ್ಬೋದು, ಅಯ್ಯೋ ಮಳೆನೇ ಇಲ್ಲ, ನಾನು ಎಂಥ ಹುಚ್ಚುತನ ಮಾಡ್ತಾನೆ, ಬಿಡ್ತಿದ್ರೆ ಅವನು ಹೋಗ್ಬಿಡ್ತಿದ್ದ. ಹಾಗೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಬಿಟ್ಟು ಕೊಡೋದು ಸುಲಭ. ದೇವರೆಲ್ಲಿದ್ದಾರೆ ರೀ? ಪ್ರಾರ್ಥನೆಗೆ ಕೇಳಲ್ಲ. ಇವತ್ತು ಬೆಳಿಗ್ಗೆ ಒಬ್ಬರು ಹೇಳ್ತಾ ಇದ್ರು, ಐ ಥಿಂಕ್ ಐ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ರೋಡ್, ಐ ಜಸ್ಟ್ ವಾಂಟ್ ಟು ಗಿವ್ ಅಪ್, ಐ ಡೋಂಟ್ ಬಿಲೀವ್ ಗಾಡ್ ಈಸ್ ನಾಟ್ ಇಂಟ್ರೆಸ್ಟೆಡ್. ಸೊ ವಾಟ್ ಆರ್ ಯು ಸ್ಪೀಕಿಂಗ್ ಮ್ಯಾನ್? ಏನು ಮಾತಾಡ್ತಾ ಇದ್ದೀರಿಯಾ? ದೇವರ ಸಮಯಕ್ಕೆ ಎಲ್ಲವನ್ನು ದೇವರು ಸುಂದರವಾಗಿ ಮಾಡ್ತಾರೆ. ಎಲ್ಲ ಕಥೆಗಳನ್ನು ಬದಲಾವಣೆ ಮಾಡುವ ದೇವರು ಬೈಬಲಲ್ಲಿ ಬರ್ತಿದೆ. ಪ್ರಾಬ್ಲಮ್ ಈಸ್ ನಾಟ್ ವಿತ್ ಗಾಡ್, ಪ್ರಾಬ್ಲಮ್ ಈಸ್ ವಿತ್ ಮೀ. ಹಾಲೆಲೂಯ. ಪ್ರಾರ್ಥನೆ ಮಾಡೋಣ. ದೇವರು ನಮಗೆ ತಾಳ್ಮೆಯ ಒಂದು ಆತ್ಮವನ್ನು ಕೊಡಲಿ. ಕೇಲಬ್ಗೆ ಇರುವ ಒಂದು ಆತ್ಮ, ನೋಹಗೆ ಇದ್ದ ಒಂದು ಆತ್ಮ, ಅಬ್ರಹಾಮ್ಗೆ ಇದ್ದ ಆತ್ಮ. ನಿಮ್ಗೆ ಗೊತ್ತಾ, ಅಬ್ರಹಾಮ್ ಎಷ್ಟು ವರ್ಷಕ್ಕಾದ? 100 ವರ್ಷಕ್ಕಾದ. ಆಮೇಲೆ ಮೋಶೆ ಎಷ್ಟು ವರ್ಷಕ್ಕಾದ? 40 ವರ್ಷಕ್ಕಾದ. ನೋಹ ಎಷ್ಟು ವರ್ಷಕ್ಕಾದ? 100 ವರ್ಷಕ್ಕಾದ. ದಾವೀದನಿಗೆ ಅರಸನಾಗ್ತಿ ಅಂತ ಹೇಳಿ ಅವನಿಷ್ಟು ವರ್ಷಕ್ಕಾದ? 25 ವರ್ಷಕ್ಕಾದ. ಯೋಸೆಫ ಇಷ್ಟು ವರ್ಷಕ್ಕಾದ? 14 17 ವರ್ಷಕ್ಕಾದ. ಕೇಲಬ್ ಇಷ್ಟು ವರ್ಷಕ್ಕಾದ? 45 ವರ್ಷ. ಎಲ್ಲಿಯಾದರೂ ಶಾರ್ಟ್ ಕಟ್ ಇದೆನಾ? ಇಲ್ಲ. ಅವರ ಜೀವಿತದಲ್ಲಿ ಇಲ್ಲ ಅಲ್ಲ, ನಮ್ಮ ಜೀವಿತದಲ್ಲಿ ಇಲ್ಲ. ಅವರು ದೊಡ್ಡ ದೊಡ್ಡ ಕಾರ್ಯ ನೋಡಿದ್ರ, ನಾವು ನೋಡ್ತೇವೆ.